ಹುಚ್ಚರ ಆಸ್ಪತ್ರೆಯಿಂದ ಬಂದ ಕಟ್ಟಿ ಸ್ವಲ್ಪ ಹಿಡಿಕೆ ಆಗಲ್ಲ ನೀಡುವ ಪುಣ್ಯಾತ್ಮನಾಗ್ತೀನಿ ನಿನಗಾಗಿ ಅಪ್ಪನ ಮಗನ ನಮಗೆ ಯಾವುದನ್ನು ತಿಳಿಸದೆ ಒಮ್ಮೆಲೆ ಇವನಿಗೆ ಹೆಂಡತಿಯ ಸ್ಥಾನ ಕೊಟ್ಟು ಮನೆಗೆ ಕರ್ಕೊಂಡು ಬರೋ ಕಾರಣವಾದ್ರೆ ಏನಿತ್ತು? ನಿನ್ನ ಯಾಕೆ ತಿಳಿಸಲಾರ್ದ ಪ್ರಸಂಗ ಯಾಕೆ ಬಂದ್ಬಿಡ್ತಾರ? ನಿಮ್ಮೆಲ್ಲರಿಗೂ ತಿಳಿಸ್ಬೇಕು, ನಮ್ಮ ಒಪ್ಪಿಗೆ ಪಡಿಬೇಕಂತ ಊರಿಗೆ ಹೊರಟ ತಕ್ಷಣವೇ ಉಮಾಳ ತಂದೆ ಹೃದಯ ವಿಕಾರಕ್ಕೆ ತುತ್ತಾಗಿ ಅಸ್ತವ್ಯಸ್ತರಾಗಿಬಿಟ್ಟರು. ಅವರ ಕಣ್ಣೆದುರಿನಲ್ಲಿ ಮಗಳ ಕೊರಳಿಗೆ ಮಾಂಗಲ್ಯ ಕಟ್ಟಿಸಬೇಕು ಅನ್ನೋರು ಒತ್ತಾಯಕ್ಕೆ ಒಳಪಟ್ಟ ನಾನು ಅದೇ ಕ್ಷಣದಲ್ಲಿ ಉಮಾಳ ಕೈ ಹಿಡಿದು ರಿಜಿಸ್ಟರ್ ಮ್ಯಾರೇಜ್ ಮಾಡ್ಕೊಂಡ್ಬಿಟ್ಟೆ. ಮಾಡಿದ ತಪ್ಪನ್ನ ಮುಚ್ಚಿಕೊಳ್ಳಲು ವ್ಯಕ್ತವಾದ ಉದಾಹರಣೆ ಕೊಡ್ತಾ ಇರುವೇನೋ ವ್ಯಾಕಿ. ನಿನ್ನ ಶಿಕ್ಷಣಕ್ಕಾಗಿ ಹಗಲಿರುಳು ಶ್ರಮಿಸುತ್ತಿರುವ ನನ್ನ ಜಗದೀಶನಿರಲಿಲ್ಲವೇ? ಒಂಟಿ ಕಾಲಿನಿಂದ ನಮ್ಮೆಲ್ಲರ ಸೇವೆ ಮಾಡುವ ನಿನ್ನ ತಂಗಿ ಶಾಂತ ಇರಲಿಲ್ಲವೇ? ಇವರಿಗಿಂತ ನಿನ್ನ ಮದುವೆ ಹೆಚ್ಚಾಗಿತ್ತೇನೋ? ನೋಡಿದೀಯಾ ಜಗದೀಶ, ನನ್ನ ತಮ್ಮ ದೊಡ್ಡ ಡಾಕ್ಟರ್ನಾಗ್ತಾನೆ, ಈ ಮನೆಯ ಕಷ್ಟಗಳನ್ನೆಲ್ಲ ನಿವಾರಿಸ್ತಾನೆ ಅಂತ ದೊಡ್ಡದಾಗಿ ಬಾಯಿಂದ ಹೇಳ್ತಾ ಇದ್ದೀಯಲ್ಲ. ನೋಡು ಕತ್ತಿರುವುದು ಏನಾಗಿ ಬಂದಿದ್ದಾನೆ. ಒಂದು ಬಣ್ಣದ ಹೆಣ್ಣನ್ನ ಕಟ್ಟಿಕೊಂಡು ಈ ಮನೆಗೆ ಬಂದಿದ್ದಾನೆ. ಯಾರಪ್ಪ ಬಣ್ಣದ ಹೆಣ್ಣು? ಉಮಾ ವಿದ್ಯಾವತಿಯಾಗಿದ್ದಾಳೆ, ಅಪಾರ ಸಂಪತ್ತಿನ ಒಡತಿಯಾಗಿದ್ದಾಳೆ. ಒಬ್ಬರ ಯೋಗ್ಯತೆಯನ್ನು ತಿಳಿಲಾರದೆ ಈ ರೀತಿ ಮಾತಾಡೋದು ಸರಿಯಲ್ಲ. ಹೆತ್ತು ಹೊತ್ತು ಸಾಕಿ ಸಲುವಿದ ತಂದೆಗೆ ಎದುರುವಾದಷ್ಟು ಪಿತ್ತ ನೆತ್ತಿಗೇರಿತಲ್ಲವೇ? ಹಂಸದ ಆಸೆಗೆ ಎಲುಬು ಕಡಿಮೆ ನಾಯಿಯಂತೆ ಇವಳ ಸಂಪತ್ತಿನ ಆಸೆ ತೋರಿಸಲು ಬಂದಿರುವೆಯಾ ನನಗೆ? ಕಂಡವಳ ಕೈ ಹಿಡಿದು ಈ ಮನೆಗೆ ಕರೆತರಲು ಈ ನನ್ನ ವೇಷಾನಿವಾಸವೆಂದು ಭಾವಿಸ. ದೊಡ್ಡವರಾಗಿಬಿಟ್ಟಿದೀಯಾ? ಇದುವರೆಗೆ ಪ್ರಕಾಶ ಮೇಲೆ ನಡೆಯುತ್ತಿದ್ದ ನಮ್ಮ ಆಜ್ಞೆ ಅಧಿಕಾರ ಇವಾವು ಇನ್ನು ಮೇಲೆ ನಡೆಯುವಂತಿಲ್ಲ. ಯಾಕಂದ್ರೆ ಅವರು ಬೆಳೆದು ದೊಡ್ಡವರಾಗಿದ್ದಾರೆ, ಪ್ರಬುದ್ಧರಾಗಿದ್ದಾರೆ. ಮಕ್ಕಳು ಬೆಳೆದು ದೊಡ್ಡವರಾದ ಮೇಲೆ ನಮ್ಮ ಉಪದೇಶ ನಮಗೆ ತಿರುಗಿ ಇರ್ತದೆ. ಗೋಡೆಗೆಸದ ಚೆಂಡು ಪ್ರತಿಯಾಗಿ ಬಂದು ನಮ್ಮ ಮುಖಕ್ಕೇನೆ ಬಡಿಯುವಂತೆ. ಹೋಗಪ್ಪ, ನಿನ್ನ ಹೆಂಡತಿನ ಒಳಗೆ ಕರ್ಕೊಂಡು ಹೋಗಿ ಕೈಕಾಲು ಮುಖಕ್ಕೆ ತಣ್ಣೀರು ಹಾಕೊಂಡು ಶಾಂತರಾಗಿ ನೀನೇ ಈ ಮನೆಯ ಶಾಂತ ಶಾಂತ ಒಳಗಡೆ ಕೆಲಸದಲ್ಲಿ ಇರಬೇಕು. ಈ ಮನೆಯಲ್ಲಿ ಕಪ್ಪು ಬಸಿ ತೊಳೆದು ಕಸ ಹೊಡೆಯಲು ಬಂದಿಲ್ಲ ನಾನು. ಕಪ್ಪು ಬಸಿ ತೆಗೆದು ಕಸ ಹೊಡೆಯಲು ಬಂದ ಅಲ್ಲವಾದರೆ ನನ್ನ ಮಗನ ಕೈ ಹಿಡಿಯಲು ಅದನ್ನು ಒಪ್ಪಿದೆ. ಮನೆಗೆ ಬಂದ ತಕ್ಷಣ ಸಿಡಿಕೆ ಹಚ್ಚುವ ಒಳ್ಳೆದಲ್ಲ. ಸ್ವಲ್ಪ ತಾಳ್ಮೆಯ ವರ್ತನೆ ನಿನ್ನದಾಗಿರಲೇ. ಮನೆಯಲ್ಲಿ ಕಾಲಿಟ್ಟ ತಕ್ಷಣ ಶುರುವಾಯಿತು ನಿಮ್ಮೆಲ್ಲರ ಆಜ್ಞೆ ಅಧಿಕಾರ. ಸುಶಿಕ್ಷಿತ ಕನ್ಯಾಮಣಿ ಅಂದ್ರೆ ಕಸ ಮುಸ್ರೆ ಮಾಡೋ ತೊತ್ತಾಗಿರ್ಬೇಕು ನಿಮ್ಮ ಹಿರಿಯರ ದೃಷ್ಟಿಯಲ್ಲಿ. ನೋಡಿ, ನನಗೆ ಈ ಮನೆಯಲ್ಲಿ ತುಂಬಾ ಬೋರ್ ಆಗ್ತಾ ಇದೆ. ಏನ್ ಮನೇಲಿ ನಿಮ್ದು? ಒಂದು ಫ್ಯಾನ್ ಇಲ್ಲ, ಒಂದು ಟಿವಿ ಇಲ್ಲ, ಒಂದು AC ಇಲ್ಲ. ಹೆಂಗಲ್ಲಿ ಇರ್ತೀರಿ ಮನುಷ್ಯರೇ? ನಾನು ಹೊರಗೆ ಸುತ್ತಾಡ್ಕೊಂಡು ಬರೋಣ. ಅಲ್ಲೇ ಮನೆಗೆ ಬರೋದು ಇವಾಗ ಬಂದಿದ್ವಿ, ನಮ್ಮ ಅಪ್ಪ ಬೇರೆ ಇಲ್ಲೇ ಇದ್ದಾನೆ. ಅಯ್ಯಯ್ಯ, ಅಪ್ಪನ ಮಗನ ಬಾ ಸುಮ್ಮನೆ. ಅಪ್ಪ ತಪ್ಪ ಉಮಾ, ನಾನು ಬರ್ತೀನಿ ತಡಿ. ಜಗದೀಶ,
ನೋಡಿದ್ಯಾ ನಿನ್ನ ತಮ್ಮನ ಗುಣಗಳನ್ನು? ಅವನಿಂದ ಏನೇನು ಆಗುತ್ತೆಂಬ ಆಶಾ ಗೋಪುರವನ್ನು ಕಟ್ಟಿಕೊಂಡಿದ್ದೆಲ್ಲ, ಆದರೆ ಇಂದು ಅವನು ನಿನ್ನ ತಮ್ಮನಾಗಿ ಉಳಿದಿಲ್ಲ. ಜಗದೀಶ, ಈ ಅವ್ಯಕಿಗಳಿಗೆ ಇನ್ನೂ ಅದೆಷ್ಟು ದಿನ ಅಂತ ಈ ಮನೆಯಲ್ಲಿ ಸ್ಥಳ ಕೊಡ್ತೀಯಪ್ಪ? ಏನಪ್ಪ, ಅವನಿಗೆ ಮನೆಗೆ ಹೊರಹೋಗ್ಬೇಕಂತ ಮಾಡಿದೀಯ? ಹೌದಪ್ಪ. ಈ ರೀತಿ ಕೈ ಬೀಸಾಡುತ್ತಾ ಮನೆಗೆ ಬಂದು ನಾವು ನಿಂತಿದ್ರು ಕೂಡ ನಮ್ಮನ್ನ ಕತ್ತೆರೆದು ನೋಡದೆ ಆ ಹೆಣ್ಣಿನಿಂದ ನಾಯಿ ಎತ್ತೆ ಹೋಗಿದ್ದಾನೆ. ಅವನೀಗ ನಿನ್ನ ತಮ್ಮನಾಗಿ ಉಳಿದಿಲ್ಲಪ್ಪ, ಹೇಸಿ ಹೆಣ್ಣಿನ ದಾಸನಾಗಿದ್ದಾನೆ. ನಾವು ನಮ್ಮ ಪಾಲಿನ ಕರ್ತವ್ಯವನ್ನು ಮಾಡಿದ್ದೇವೆ, ಇನ್ನು ಅದಕ್ಕೆ ಪ್ರತಿಫಲ ಕೊಡುವನು ದೇವರಿದ್ದಾನೆ. ಸತ್ತು ಸ್ವರ್ಗಕ್ಕೆ ಹೊರಡುವ ಅಣ್ಣ ತಮ್ಮಂದಿರ ಸಂಬಂಧ ಎಂದಿಗೂ ಸುಳ್ಳಾಗಲಾರದು. ತಿಳಿಸಿ ಹೇಳಬೇಕು. ಪ್ರಕಾಶ, ನಿಮ್ಮ ಆಜ್ಞೆಯನ್ನು ಸ್ವೀಕರಿಸಿ ತಾಟಾಕಲು ಇದನ್ನು ಹೋಟೆಲ್ ಎಂದು ಭಾವಿಸಿದ್ದೀಯಾ? ಊಟಕ್ಕೆ ನೀಡಿದ್ರೆ ನನ್ನ ಕೈಯನ್ನು ಸವಿದು ಹೋಗುತ್ತೇನೆ. ಇರಮ್ಮ, ನೀನೇ ಊಟಕ್ಕೆ ಹಾಕಿಕೊಡಬೇಕೆಂದು ಏನಾದರೂ ಬರೆದು ಕೊಟ್ಟಿದೀಯಾ? ಕುರ್ಚಿ ಮೇಲೆ ಕೈಕಾಲು ಅಲ್ಲಾಡಿಸುತ್ತಾ ಕೂತಿರುವ ಇವಳಿಗೇನಾಗಿದೆ ಧಾಡಿ? ತಾನು ಎಡೆ ಮಾಡಿಕೊಂಡು ತನ್ನ ಗಂಡನಿಗೆ ಎಡೆ ಮಾಡಲು ಇವಳೇನು ಕುಂಟಿಯೇ ಕುರುಡಿಯೇ? ಕೈ ಕಾಲುಗಳ ಬಿದ್ದು ಹೋಗಿದೆ. ಕೈ ಕಾಲುಗಳ ಬಿದ್ದು ಹೋಗಿದ್ದು ನನಗಲ್ಲ, ನಿಮ್ಮ ಮಗಳಿಗೆ. ಏನಂತೆ ಮಾರಿ? ಪಾಪ, ಯಾಕಪ್ಪ ಈ ರೀತಿ ನಮ್ಮ ಮೇಲೆ ಕೆಟ್ಟ ಕಾಡ್ತಾ ಇದ್ರ? ಅದ್ಯಾವ ಅಪರಾಧವಾಗಿದೆ ನಮ್ಮಿಂದ? ಅಪರಾಧ ನಿನ್ನದಲ್ಲ ಮಗು. ನಿನ್ನಂತ ಮಾನಹೀನ ಮಗನಿಗೆ ಜನ್ಮ ನೀಡಿದ್ದು ನನ್ನದೇ ಮಹಾ ಅಪರಾಧವಾಗಿದೆ. ಪ್ರಕಾಶ, ಇವಳನ್ನ ಕೈ ಹಿಡಿದು ಈ ಮನೆಗೆ ಕರೆ ತಂದಿರುವುದು ಏತಕ್ಕಾಗಿ? ನಮ್ಮೆಲ್ಲರ ಮೇಲೆ ಇವಳ ಅಧಿಕಾರ ಚಲಾಯಿಸುವುದಕ್ಕಾಗಿ? ಇಲ್ಲ ಕುಂಟಿಯಾದ ನಿನ್ನ ತಂಗಿ ಕೈಯಿಂದ ಇವಳ ಸೇವೆ ಮಾಡಿಸುವುದಕ್ಕಾಗಿ? ಹೇಳು ಪ್ರಕಾಶ, ಹೇಳು. ನೀನು ನನ್ನ ಮಗನಲ್ಲವೇ? ನನ್ನದೇ ರಕ್ತ ನಿನ್ನ ಮೈಯಲ್ಲಿ ಹರಿಯುತ್ತಿಲ್ಲವೇ? ಒಂದು ಬಣ್ಣದ ಹೆಣ್ಣಿಗೆ ಮರುಳಾಗಿ ಇಷ್ಟೊಂದು ಕಠೋರನಾಗುತ್ತೆ ಅಂತ ನಾ ತಿಳಿದಿಲ್ಲ. ಸುಮ್ಮನೆ ನಿಂತು ಬಿಟ್ರಲ್ಲ ಕಲ್ಲಿನಂತೆ. ಅಂತೂ ಇವರ ಉಪದೇಶ ನಿಮಗೆ ಹಿತವಾಗಿ ತೋರುತ್ತದೆ ಅಂತ ಕಾಣುತ್ತೆ. ಅಂತೆ ನನಗೆ ಬಣ್ಣದ ಹೆಣ್ಣು ಅಂತ ಕರೆದ್ರೆ ನಿಮಗೆ ಏನು ಪರಿಣಾಮ ಆಗ್ತಾ ಇಲ್ಲ ಅಲ್ವೇ? ನಾವು ಯಾವ ರೀತಿ ನಡೆದುಕೊಂಡ್ರು ಎಲ್ಲವೂ ವಿರುದ್ಧವಾಗಿ ತೋರ್ತಾ ಇದೆ. ಎಲ್ಲರೂ ವಿಪರೀತವಾಗಿ ನಡೆದುಕೊಳ್ತಾ ಇದ್ದಾರೆ ಈ ಮನೆಯಲ್ಲಿ. ವಿಪರೀತವಾಗಿ ನಡೆದುಕೊಂಡವರು ನಾವಲ್ಲ ಬ್ರದರ್, ನೀವು. ನನ್ನ ತಮ್ಮ ವಿದ್ಯಾವಂತ ಬುದ್ಧಿವಂತ ಎಂದು ನಾನು ನಿನ್ನಲ್ಲಿಟ್ಟ ಅತುಲ ವಿಶ್ವಾಸಕ್ಕೆ ಕೊಡಲಿ ಪೆಟ್ಟು ಹಾಕಿ ಇವರನ್ನು ಕಟ್ಟಿಕೊಂಡು ಈ ಮನೆಗೆ ಬಂದೆ. ಆದರೂ ಸುಮ್ಮನಾದೆ. ನೀವು ಈ ಮನೆಗೆ ಬಂದಾಗಿನಿಂದಲೂ ನೋಡ್ತಾ ಇದ್ದೇನೆ, ಒಂದು ದಿನವಾದರೂ ನಕ್ಕು ನಲಿಯುವ ಮಾತಿಲ್ಲ, ದುಃಖ ದುಮ್ಮಾನಗಳ ಚಿಂತೆ ಇಲ್ಲ. ಕಲಿತವರು ಎಂದು ಹೇಳಿಸಿಕೊಳ್ಳುವ ನಿಮ್ಮ ಜೀವನದ ಬೆಲೆ ನಿಮಗೆ ಅರ್ಥವಾಗಿಲ್ಲ. ನಾವು ಹೆತ್ತವರ ಪಾಲಿನ ಪೋಷಣೆಯನ್ನು ಬೆಳೆದು ದೊಡ್ಡವರಾದದ್ದು ಏತಕ್ಕಾಗಿ? ಶಾಲೆ ಕಾಲೇಜುಗಳಲ್ಲಿ ಶಿಕ್ಷಣ ಹೊಂದಿ ವಿದ್ಯಾವಂತರಾಗುವುದು ಏತಕ್ಕಾಗಿ? ಬಂಧು ಬಳಗದ ಕಲ್ಯಾಣಕ್ಕಾಗಿ, ಧರ್ಮ ನೀತಿಯ ಉದ್ಧಾರಕ್ಕಾಗಲ್ವೇನಪ್ಪ? ಕುಟ್ಟಿಯಾದ ತಂಗಿಯ ಜೀವನಕ್ಕೊಂದು ಶಾಂತಿಯ ಮಾರ್ಗ ಹುಡುಕಿ ಮುಪ್ಪಿನವನಾದ ತಂದೆಯ ಹೃದಯಕ್ಕೆ ನೆಮ್ಮದಿಯ ಹಾಲುಣಿಸಿ ಹೊಂದಿಕೊಂಡು ಹೋಗಬೇಕಾದ ನಮ್ಮ ಪಾಲಿನ ಕರ್ತವ್ಯವಾಗಿದೆ. ಆ ಕರ್ತವ್ಯಕ್ಕೆ ನಾನೇನು ಬಾಹಿರನಾಗಿ ನಡೆದುಕೊಂಡಿಲ್ಲ ಪ್ರಕಾಶ್. ಆದರೆ ನಮ್ಮೆಲ್ಲರ ಹೃದಯದಿಂದ ದೂರ ಆಗುತ್ತೆ ನೋಡಿದ್ರೆ ಅಣ್ಣ, ತಂಗಿ, ತಂದೆ ಇವರೆಲ್ಲರಿಗಿಂತಲೂ ನಿನ್ನ ಹೆಂಡತಿಯೇ ಹೆಚ್ಚಿನವಳೆಂಬ ಭಾವನೆಯ ಲೋಕದಲ್ಲಿ ಸಾಕ್ತಾ ಇದೆಯಾ? ಬುದ್ಧಿವಾದನ ಎಂದಿನಿಂದ ನನ್ನನ್ನು ಮರೆತು ಬಿಡಿ. ಇವರು ಹೇಳಿದಂತೆ ಸೇವೆಯಲ್ಲಿ ಕುಳಿತು ಬಿಡಿ. ನೀನೇನು ಚಿಕ್ಕವಳಮ್ಮ, ಚಿಕ್ಕವಳು. BA ವರೆಗೂ ಓದಿಕೊಂಡ ಮಾತ್ರಕ್ಕೆ ನಿನ್ನ ಬುದ್ಧಿ ಹಿರಿದಾಯ್ತೆಂದು ಭಾವಿಸಬೇಡ. ದೇವರು ನಮಗೆ ಮಾತನಾಡೋದಕ್ಕೆ ನಾಲ್ಗೆ ಕೊಟ್ಟಿದ್ರು, ಅದಕ್ಕೂ ಒಂದು ಮರ್ಯಾದೆಯ ಸೀಮೆ ಇದೆಯಮ್ಮ. ಮರ್ಯಾದೆಯ ಸೀಮೆ ಇದೆ. ನಾನು ನಿಮ್ಮ ದೃಷ್ಟಿಯಲ್ಲಿ ಮರ್ಯಾದೆಗೆ ಟೊಳು, ಲಜ್ಜಿಗೆ ಟೊಳು. ಹಾಗಾದ್ರೆ ನಾನೇ ಯಾಕೆ ಇರಬೇಕು ಈ ದರಿದ್ರ ಮನೆಯಲ್ಲಿ? ಪ್ರಕಾಶ್, ಮರ್ಯಾದೆಗೆ ಟೊಳೋದು ನಾನು ಈ ಮನೆಯಲ್ಲಿ ಆರಕ್ಷಣೆ ಕೂಡ ನಿಲ್ಲೋದಿಲ್ಲ. ಈ ಮನೆ ಸಹವಾಸ ಬೇಡವಾಗಿದ್ದರೆ ತಮ್ಮ ಮನೆ ಬಂದಂತ ಹೋಗಬಹುದು. ಇವರೆಲ್ಲರೂ ನಮ್ಮ ಮನೆ ಬಿಟ್ಟು ಹೊರಗೆ ಹಾಕ್ತಿರ್ಬೇಕಾದ್ರೆ ನೋಡ್ತಾ ಸುಮ್ಮನೆ ನಿಂತಿದ್ದೀರಿಲ್ಲ, ನಿಮ್ಗೆ ಏನು ಅನಿಸ್ತಾ ಇಲ್ವೇ? ಅಪ್ಪ, ಉಮಾ ಮನೆ ಬಿಟ್ಟು ಹೋಗೋದಾದ್ರೆ ನಾನು ಕೂಡ ಈ ಮನೆ ಬಿಟ್ಟು ಹೋಗ್ಬೇಕಾಗುತ್ತೆ. ಈ ಮನೆಯಿಂದ ಹೊರಟು ಹೋಗು ಅಂತ ನಿಮಗೆ ಆರೋಪ ಹೇಳಿದ್ರು. ನಾವೆಲ್ಲರೂ ಒಟ್ಟಾಗಿರಬೇಕು, ಒಮ್ಮತದ ಬಾಳನ್ನು ಸಾಗಿಸಬೇಕೆಂಬುದೇ ನಮ್ಮೆಲ್ಲರ ಆಸೆ ಆಗಿತ್ತು. ನನಗೆ ಕೈ ಮುಗಿದು ಬೇಡ್ಕೊಳ್ತೀರಪ್ಪ, ಈ ಮನೆಯಿಂದ ದೂರಾಗಿ ಹೋಗುವ ಸಾಹಸಕ್ಕೆ ಮಾತ್ರ ಕೈ ಹಾಕ್ತಾರೆ. ಪ್ರಕಾಶ್, ಇನ್ನು ಎಷ್ಟೊಂದು ನಿಂತಿರ್ತೇನೆ ಅವ್ರ ಮಾತನ್ನ ಕೇಳುತ್ತಾ. ಇವರು ನಿಮಗೆ ಕಲಿಸಿದ ವಿದ್ಯೆ ಉಪಕಾರಕ್ಕಾಗಿ
ಅದರ ಪ್ರತಿಫಲದ ಆಸೆಗಾಗಿ ಇಷ್ಟೊಂದು ಪ್ರೀತಿಯಿಂದ ಮಾತನಾಡ್ತಾರೆ, ಬೇಡಿಕೊಳ್ಳೋ ನಟನೆ ಮಾಡ್ತಾರೆ. ಯಾವುದಕ್ಕೂ ಸ್ವಾತಂತ್ರ್ಯವಿಲ್ಲದೆ ಈ ಜೈಲು ವಾಸದಲ್ಲಿ ಬದುಕೋದಕ್ಕಿಂತ ಹೋಗಿ ಎಲ್ಲಾದ್ರೂ ಹಾಳು ಬಾವಿ ಬೀಳೋದ್ ಲೇಸು. ಬರ್ತೀರೋ ಇಲ್ವೋ? ನೀವು ಬಂದ್ರೆ ಇಲ್ಲೇ ಬಿಡಿ, ಇಲ್ಲ ಇಲ್ಲಿ ಸಾಯಿಲಿ. ಇನ್ಮೇಲೆ ನಿಮಗೆ ಯಾವ ದೇಶ ದೊರೆಯುವುದಿಲ್ಲ, ನಿಮ್ಮ ಮನಸ್ಸು ದೊರೆಯುವುದಿಲ್ಲ. ಮಾತ್ರ ನಮ್ಮನ್ನು ಬಿಟ್ಟು ಹೋಗ್ತಿದ್ದಾರೆ. ನಿನ್ನ ಕಾಲಿಗೆ ಬಿದ್ದು ಬೇಡ್ಕೊಳ್ತೀನಿ. ನೋಡು ಪ್ರಕಾಶ್, ಕಣ್ತಿರು ನೋಡು, ಕಾಲಿಲ್ಲದ ನಿನ್ನ ತಂಗಿಯನ್ನು ಹೃದಯ ಬೆಚ್ಚಿ ನೋಡು ಮುಪ್ಪಿನವನಾದ ತಂದೆಯನ್ನ. ನಾನು ಮಾತ್ರ ಅವನ ಕಾಲಿಗೆ ಬಿದ್ದಾಗ ಹೆಣ್ಣಿನ ಮಾಯಾ ಮೋಹದ ಪಾಶ ಮಾನವ ಕುಲವನು ಕೆಣಿಸುವುದೀಶ. ಹೆಣ್ಣಿನ ಮಾಯ ಮೋಹದ ಪಾಶ ಮಾನವ ಕುಲವನು ಕೆಣಿಸುವುದೀಶ. ಹೆಣ್ಣಿನ ಮಾಯ ನಾನು ತೀರಿಸ್ತಾ ಇರ್ಲಿಲ್ವೇ? ಖರ್ಚು ವೆಚ್ಚಕ್ಕೆ ಹಣ ಸಲ್ಲಿಸಿ ನಮ್ಮ ಉಪಕಾರದ ಋಣ ತೀರಿಸಬೇಕಾಗಿಲ್ಲ ಪ್ರಕಾಶ್. ಈಗ ನಾವೆಲ್ಲರೂ ಹಣದ ತಂದೆಯ ಋಣ ತೀರಿಸುವ ಪ್ರಸಂಗ ಬಂದಿದೆ. ಜನ್ಮದಾತನ ಜೀವ ಉಳಿಸಿಕೊಳ್ಳಬೇಕಾಗಿದೆ. ನಾನು ನಿನ್ನದೆನ್ನುವ ಈ ಮನೆಯ ಬಾಗಿಲಿಗೆ ಬಂದಿದ್ದೇನೆ. ನನ್ನ ಬೇಡಿಕೆಗೆ ಮನ್ನಣೆ ಕೊಡು. ಈಗಲೇ ನೋಡೋಣ, ಸದ್ಯ ನನಗಲ್ಲಿ ಬರೋದಕ್ಕಾಗೋದಿಲ್ಲ. ಬೇಕಾದ್ರೆ ಅವರನ್ನೇ ಅದು ಮನೆಗಲ್ಲ, ಆಸ್ಪತ್ರೆಯಲ್ಲಿದ್ದು 4 ದಿನ ಉಪಚಾರ ಹೊಂದಿ ಹೋಗ್ಲಿ. ನಾನಿಷ್ಟು ಬಿದ್ದು ಬೇಡಿಕೊಂಡ್ರು ನಿನ್ನ ಹೃದಯ ಕರಗಲಿದ್ದೇನಪ್ಪ. ಹಣದಪ್ಪನ ಹೃದಯಕ್ಕೆ ಆಘಾತವಾದಾಗ ಚಿಂತೆಯ ಹೊರೆ ಹೊತ್ತುಕೊಂಡು ನಿನ್ನ ಬಾಗಿಲಿಗೆ ಬಂದ ಅಣ್ಣನ ದುಃಖಾಶ್ರು ತುಂಬಿದ ಕಣ್ಣುಗಳು ನಿನಗೆ ಕಾಣಿಸ್ತಾ ಇವೆ. ಈ ದುಡುಕು ಸ್ವಭಾವ ಒಳ್ಳೆಯದಲ್ಲ. ವಿಚಾರ ಮಾಡು. ಎದ್ದು ಅಡ್ಡಾಡಲಿಕ್ಕೂ ಬಾರದ ತಂದೆಯನ್ನ ಇಲ್ಲಿವರೆಗೂ ಹೊತ್ಕೊಂಡು ಬರೋದಕ್ಕೆ ಸಾಧ್ಯವಿದೆಯೇ? ಪ್ರವಾಸದ ತೊಂದರೆಯಲ್ಲಿ ಹಣದಪ್ಪನ ಹರಣ ಹಾರಿ ಹೋದರೆ ಮತ್ತಿಲ್ಲಿ ಆದ್ರೂ ಹುಡುಕಿದ್ರೆ ಹೆತ್ತಪ್ಪನ ಮುಖ ನೋಡ್ಲಿಕ್ಕೆ ಸಿಗುತ್ತದೆಯೇ? ನಿನ್ನ ಕಲ್ಯಾಣಕ್ಕಾಗಿ ನಾನು ಏನೇ ಕ್ರಿಸ್ತು ನುಡಿದಿದ್ರು ಅದನ್ನೆಲ್ಲವನ್ನು ಮರೆತು ಬಿಡು. ಸಮಯ ಬಂದಾಗ ತಪ್ಪಿಸಿಕೊಳ್ಳಬೇಡ. ನಿನ್ನ ಕರ್ತವ್ಯದಲ್ಲಿ ಮುಂದಡಿಯಿಡು. ನನ್ನ ಕರ್ತವ್ಯದ ಪರಿಪಾಲನೆಗೆ ಬೇರೆಯವರ ಉಪದೇಶ ನನಗೆ ಬೇಕಾಗಿಲ್ಲ. ಒಮ್ಮೆ ಆ ಮನೆಯಿಂದ ಹೊರ ತಳಿಸಿಕೊಂಡು ಬಂದ ಮೇಲೆ ಮತ್ತೆ ಆ ಮನೆಗೆ ಕಾಲಿಡುವ ಇಚ್ಛೆಯೂ ನನಗಿಲ್ಲ. ಎಷ್ಟೊಂದು ಕಠೋರವಾಗಿದೆಯೋ ನಿನ್ನ ಹೃದಯ. ನೀನಿಷ್ಟೊಂದು ನಿಷ್ಠುರ್ಣಿ ಆಗುತ್ತೆ ಅಂತ ನಾನು ಎಣಿಸಿರಲಿಲ್ಲ ಪ್ರಕಾಶ್, ನಾನು ಎಣಿಸಿರಲಿಲ್ಲ. ಹೆಣ್ಣಿನ ಮೋಹ ಜಾಲದಲ್ಲಿ ಸಿಕ್ಕು ಬಿದ್ದ ನಿನ್ನ ಹೃದಯಕ್ಕೆ ಎಲ್ಲಿ ಬರಬೇಕು? ಕರುಣೆಯ ಕಣ್ಣು. ನಿನಗಿರುವ ವಿದ್ಯೆಯ ಅಹಂಭಾವ ಕಲಿತ ಹೆಣ್ಣನ್ನು ಕಟ್ಟಿಕೊಂಡು ಅವಳಂತೆ ಕುಡಿಯುವ ನೀಚ ಸ್ವಭಾವ ನಿನ್ನದಾಗಿದೆ. ಒಂದೇ ಹೊಟ್ಟೆಯಿಂದ ಇಳಿದು ಬಂದ ಬಂಧುಗಳಲ್ಲಿ ಹರಿಯುವ ರಕ್ತದ ಗತಿ ಬದಲಾಗಿದೆ. ಪ್ರೇಮದ ಶೆಲೆ ಬತ್ತಿ ಹೋಗಿದೆ. ಕರುಣೆಯ ಕಣ್ಣು ಮುಚ್ಚಿ ಹೋಗಿವೆ. ನೀನೆಲ್ಲಿ ಹುಟ್ಟಿದೆ, ಎಲ್ಲಿ ಬೆಳೆದೆ, ಯಾರಿಂದ ದೊಡ್ಡವನಾದೆ, ಇವಾವುದರ ಪರಿವಿಲಿದೆ. ಬೀದಿಯಲ್ಲಿ ತಿರುಗುವ ಪಶುವಿನ ರಕ್ತ ತುಂಬಿ ಹೋಗಿದೆಯಲ್ಲ ನಿನ್ನ ಹೃದಯದಲ್ಲಿ. ನಿನಗಾಗಿ ನಾನೆಷ್ಟು ಕಷ್ಟಪಟ್ಟಿದ್ದೆ. ನಮ್ಮ ಡಾಕ್ಟರ್ನಾಗಿ ಮನೆಗೆ ಬಂದರೆ ನಮಗೆ ಬರುವ ಸಂಕಷ್ಟಗಳ ಪರಿಹಾರಕ್ಕಾಗಿ ಇನ್ನೊಬ್ಬರ ಕರುಣೆಯ ಅಗತ್ಯ ನಮಗಿಲ್ಲ ಅಂತ ನಾನೆಷ್ಟು ನಂಬಿದ್ದೆ. ಆದರೆ ನನ್ನ ನಂಬಿಕೆಯ ಬಯಕೆಯ ವಿಶ್ವಾಸಗಳೆಲ್ಲವನ್ನು ನಿನ್ನ ಅಂತಃಕರುಣೆ ಇಲ್ಲದ ಅಗ್ನಿಯಲ್ಲಿ ಚೆಲ್ಲಿ ಮೇಲೆ ನಿಷ್ಕರುಣೆಯ ಎಣ್ಣೆಯನ್ನು ಸುರಿಯುತ್ತೇನೆ. ಆಸ್ಪತ್ರೆಗೆ ಹೋಗಿಲ್ವಿ? ಹೋಗ್ರಿ, ಬೇಳೆ ಆಯ್ತು. ನಿಮ್ ಸ್ವಲ್ಪ ಬಂದೆಯ ಮಾಯಾವಿನೇ. ಹಣದ ತಂದೆಯ ಮಮತೆಯನ್ನೇ ಮರೆಯಿಸಿ ಒಡ ಹುಟ್ಟಿದವರ ಹೃದಯವನ್ನೇ ಬೇರ್ಪಡಿಸಿ ಕಠೋರ ಕಡಿವಾಣದ ಸಂಕೋಲಿನ ತೊಡಸಿಬಿಟ್ಟಿರುವೆ ನನ್ನ ತಮ್ಮನ ಹೃದಯಕ್ಕೆ. ನೀನು ನಿಜವಾಗ್ಲೂ ಹೆಣ್ಣಲ್ಲ, ಮಾನವ ಕುಲದ ರಕ್ತವನ್ನೇ ಹೀರುವ ಹೊಣ್ಣ. ಕರುಣೆಯ ಅಂತಃಕರಣೆ ತುಂಬಿದ ಹೃದಯಗಳೆಲ್ಲವೂ ಸುಟ್ಟು ಸೂರಿಯಾಗುತ್ತವೆ ನಿನ್ನ ಹುಚ್ಚ ಪ್ರೇಮದ ಕೆಚ್ಚಿನಲ್ಲಿ ಬಿದ್ದು. ಪವಿತ್ರ ಬಾಂಧವ್ಯವನ್ನು ಹದಗಳಿಸಿ ಬಂಧುಗಳ ಅಡಿಯಲ್ಲಿ ವಿಷ ಬೆರೆಸಿ ನಿಂತ ನೀನು ವಂಚಕಿ, ರಾಕ್ಷಸಿ, ಕುಲಘಾತಕಿ. ಏನ್ರಿ
ಯಾವನೋ ಎಲ್ಲಿ ಅವನೋ ನಮ್ಮ ಮನೆಗೆ ಬಂದು ಮನ ಬಂದಂತೆ ಬೊಗಳ್ತಿರ್ಬೇಕಾದ್ರೆ ನೋಟ ಸುಮ್ಮನೆ ನಿಂತಿದ್ದೀರಲ್ಲ, ಒಂದು ಹೊರನೌಕರಿ ಇವನನ್ನು. ಕೇಳಿದೀರ ಪ್ರಕಾಶ್, ಕೇಳಿದೀರ ನಿನ್ನ ಹೆಂಡತಿ ಮಾತನ್ನ? ಯಾವನೋ ಎಲ್ಲಿಯವನೋ ಮನೆಗೆ ಬಂದು ಮನ ಬಲ್ಲಂತೆ ಬೊಗಳುತ್ತಿದ್ದಾರೆ ಎಂದು ನುಡಿಯುತ್ತದೆ ನಿನ್ನವಳ ನಾಲಿಗೆ. ನಾನಾರು ಇಲ್ಲಿಗೆ ಹೇಗೆ ಬಂದು ಎಂಬ ಅರಿವು ಅವಳಿಗಿಲ್ಲವಾದರೂ ನಿನಗೂ ಇಲ್ವೇನೋ? ಪ್ರಕಾಶ್, ಇವಳ ಮಾನಮೋಹಕ ಸೌಂದರ್ಯದ ನೀರು ಕುಡಿದು ಕಲ್ಲಾಗಿ ಬಿಟ್ಟಿ ನಾನು ನಿನ್ನ ಒಡ ಹುಟ್ಟಿದ ಅಣ್ಣನೆಂಬ ಸಂಬಂಧವನ್ನು ಕೂಡ ಮರೆತು ಹುಟ್ಟಿದ ಮನೆ, ಹರಿದಪ್ಪನ ಕರುಣೆ, ಬಂಧು ಬಳಗದ ಭಾವನೆ ಇವೆಲ್ಲವನ್ನು ಮರೆತು ಕರುಣೆ ಇಲ್ಲದ ಕಾಟುಕನಾಗಿ ಬಿಟ್ಟಿಯನೋ? ನಿನಗೆ ಒಡ ಹುಟ್ಟಿದ ತಮ್ಮನಿಗೆ ನಾನು ಮಾಡಿದ ಉಪಕಾರದ ಪ್ರತಿಫಲ ಎಂದು ಮುಟ್ಟಿತು. ನಿನ್ನ ಪ್ರೇಮದ ಮೃದು ಹಸ್ತಗಳಿಂದ ಅದನ್ನು ಇಂದು ತೀರಿಸಿಕೊಂಡು ಬಿಟ್ಟಿಲ್ಲ. ನೀನು ಚಿಕ್ಕವನಾಗಿದ್ದಾಗ ನಿನ್ನ ನೆತ್ತಿ ಆಡಿಸ್ತಾ ಇರುವಾಗ ನಿನ್ನ ಪುಟ್ಟ ಕರಗಳಿಂದ ಅದೆಷ್ಟೋ ಏಟುಗಳನ್ನು ಕೊಡ್ತಾ ಇದ್ದ. ಆದರೆ ಇಂದು ಅವೇ ಹಸ್ತಗಳು ಬೆಳೆದು ದೊಡ್ಡವಾಗಿವೆ. ಅಣ್ಣನ ಕೆನ್ನೆಗೆ ಬಿರುಸಿನ ಏಟನ್ನು ಬರ್ತೇನೆ ಪ್ರಕಾಶ್, ಬರ್ತೇನೆ. ನೀರು ಬೆಳೆಸಿದ ವೃಕ್ಷದ ಆಶ್ರಯದಲ್ಲಿ ನೆರಳು ಸಿಕ್ಕಿತು ಅಂತ ನಂಬಿ ಬಂದಿದ್ದೆ. ಆದರೆ ಇಂದು ಆ ವೃಕ್ಷದ ಕೊಂಬೆಗಳು ಬೆಳೆದು ಬಲಿಷ್ಠವಾಗಿವೆ. ನೆರಳಿಗಾಗಿ ಬಂದವರ ತಲೆಗೆ ತಟ್ಟುತ್ತಿವೆ. ಅಣ್ಣ ತಮ್ಮರ ಹೃದಯ ವ್ಯತೆಯನು ಕಾಣದಾದನು, ಕಲಿತ ತಮ್ಮನು ಹುಟ್ಟಿದ ಮನೆಯನು ಹಡೆದ ತಂದೆಯನು, ಹುಟ್ಟಿದ ಮನೆಯನು ಹಡೆದ ತಂದೆಯನು ಮರೆತು ನಡೆಯುವ ಕಲಿತ ತರುಣನು. ಹೆಣ್ಣಿನ ಮಾಯ ಮೋಹದ ಪಾಶ ಮಾನವ ಕುಲವನ್ನು ಕೆಡಿಸುವುದೀಶ. ಹೆಣ್ಣಿನ ಮಾಯಲ್ವೇ? ಹೌದಪ್ಪ. ಯಾಕೆ ಸರ್, ನನಗೂ ಸಿಗ್ಲಿಲ್ವಾ? ನಾನು ಪ್ರಕಾಶ್ನ ಸ್ನೇಹಿತ ಪ್ರದೀಪ್ ಸರ್. ನಮ್ಮ ಸುಖ ದುಃಖಗಳನ್ನು ಕೇಳುವವರು ಯಾರು ಈ ಜಗತ್ತಿನಲ್ಲಿ ಉಳಿಲಿಲ್ಲಪ್ಪ, ಉಳಿಲಿಲ್ಲ. ನೀವ್ ಯಾಕೆ ಈ ಊರಿಗೆ ಬಂದಿದ್ರಾ? ಈ ರೀತಿ ಹುಚ್ಚರಾಗಿ ಯಾಕೆ ಅಂದಾಡ್ತಾ ಇದ್ದೀರಾ? ಹುಚ್ಚ? ಹೌದಪ್ಪ, ಹುಚ್ಚನಾಗಿ ತಿರುಗುವ ಪ್ರಸಂಗ ತೀವ್ರದಲ್ಲೇ ಬಂದರೂ ಬರಬಹುದು. ಸಾವಿನ ಹಾಸಿಗೆಯಲ್ಲಿದ್ದ ನನ್ನ ತಂದೆಯ ಉಪಚಾರಕ್ಕಾಗಿ ಡಾಕ್ಟರ್ನಾದ ನನ್ನ ತಮ್ಮನ ಸಹಾಯ ಕೇಳೋದಕ್ಕೆ ಅಂತ ಬಂದಿದ್ದೆ. ನನ್ನ ತಮ್ಮನೇ ಡಾಕ್ಟರ್ ಇರುವಾಗ ಇನ್ನುಳಿದವರ ಹಂಗು ನನಗೇಕೆ ಬೇಕು ಎಂಬ ಅಭಿಮಾನ ಇಂದು ನನ್ನ ತಮ್ಮನ ದುರಭಿಮಾನದ ತಳ್ಳೂರಲ್ಲಿ ಬಿದ್ದು ಹೋಯ್ತಪ್ಪ. ಅಂದ್ರೆ ತಂದೆಯವರ ಸೇವೆ ಮಾಡೋದಕ್ಕೆ ಪ್ರಕಾಶ್ ಒಪ್ಪಲಿಲ್ವೇ? ಒಪ್ಪೋದು ತೊಟ್ಟೆಗಿರಲಿಕ್ಕೆ ನಾನು ಅವನ ಹಿರಿಯಣ್ಣ. ನನ್ನೊಡನೆ 4 ಪ್ರೀತಿಯ ಮಾತುಗಳನ್ನು ಆಡುವುದು ಅವನಿಗೆ ಬೇಕಾಗಿಲ್ಲ. ಅತ್ತಿ ನನ್ನ ಕೆನ್ನೆಗೆ ಹೊಡೆದು ಬಂದು ಪ್ರೇಮದ ಸೇಡನ್ನು ತೀರಿಸ್ಕೊಂಡು ಬಿಟ್ಟಪ್ಪ, ತೀರಿಸ್ಕೊಂಡು. ನಾನು ಕೇಳಿದೆ ಪ್ರಕಾಶ್ ಇದಿದ್ಲಾಗಿ ತುಂಬಾ ಬದಲಾಗಿದ್ದಾನೆ ಅಂತ. ಆದ್ರೆ ನಿಮ್ಮ ಕೆನ್ನೆಗೆ ಹೊಡೆಯಷ್ಟು ದೊಡ್ಡವನಾಗಿದ್ದಾನೆ ಅಂತ ನಾನು ತಿಳಿದಿರಲಿಲ್ಲ. ನೋಡಿ, ನಾನೀಗ ಪ್ರಕಾಶನ ಭೇಟಿಗಾಗಿ ಹೊರಟಿದ್ದೀನಿ. ನಾನು ಹೇಳಿ ಕಳಿಸ್ತೇನೆ. ದಯವಿಟ್ಟು ಬೇಡ. ಈಗೊಂದು ಕೆನ್ನೆಗೆ ಏಟು ಕೊಟ್ಟು ಕಳಿಸಿದ್ದಾನೆ, ಮತ್ತೊಂದು ಕೆನ್ನೆಗೆ ಹೊಡೆಯುವುದಕ್ಕೂ ಹೇಸುವುದಿಲ್ಲ ಅವನು. ಅಷ್ಟೊಂದು ಕಠೋರನಾಗಿದ್ದಾನೆ, ನಿಷ್ಕರುಣಿಯಾಗಿದ್ದಾನೆ, ನಿರ್ಲಜ್ಜನಾಗಿದ್ದಾನೆ. ಆ ಹೇಸಿ ಹೆಣ್ಣಿನ ಸಹವಾಸದಲ್ಲಿ ಆ ದೇವ್ರ ದಯದಿಂದ ನಿಮ್ಮ ಊರ ಸರ್ಕಾರಿ ಆಸ್ಪತ್ರೆ ಇದೆಯಲ್ಲ, ಅಲ್ಲಿ ಸರ್ಜನ್ ಅಂತ ನೇಮಕ ಮಾಡಿದ್ದಾರೆ. ನಾಳೆ ಡ್ಯೂಟಿ ಜಾಯಿನ್ ಆಗ್ತಾ ಇದ್ದೀನಿ. ನಮ್ಮೂರಿನ ಆಸ್ಪತ್ರೆಗೆ ಬರ್ತಾ ಇದ್ದೀಯ? ಅದು ನಾಳೆನೇ ಬರ್ತಾ ಇದೆಯಾ? ಈಗ ಸರ್ ಅದೇ ವಿಷಯ ಹೇಳೋಣ.
ತಂದೆಯ ಆಪತ್ತಿನಲ್ಲಿ ಅವನ ಮಗನಿಂದ ಆಶ್ರಯ ಸಿಗದಿದ್ರು ನೀನು ಅವನ ಆಪ್ತ ಮಿತ್ರ, ನೀನಾದ್ರೂ ಬಂದು ಸಹಾಯ ಮಾಡಪ್ಪ. ನೋಡು, ನಾನು ಉಪವಾಸ ಮಿತ್ರ ಚಿಂತಿಲ್ಲ, ನನ್ನ ದುಡಿಮೆಯ ಬದುಕನ್ನೆಲ್ಲ ತಂದು ನಿನ್ನ ಮುಡಿಯಲ್ಲಿ ಹಾಕ್ತೀನಿ. ಮೊದಲು ನನ್ನ ತಂದೆಯ ದೇಹಕ್ಕೆ ಉಪಚಾರ ನೀಡುವ ಪುಣ್ಯಾತ್ಮನಾಗುತ್ತದೆ. ನಿನ್ನ ಕಾಲಿ ನೋಡಿ, ಸ್ನೇಹಿತನ ತಂದೆ ಅಂದ್ರೆ ನನಗೂ ತಂದೆಯೇ ಇದ್ದ. ರೋಗಿಯ ಸೇವೆಯೇ ನನ್ನ ಕರ್ತವ್ಯ ಅಂದಾಗ ನಾನು ಇಷ್ಟು ದಿವಸ ಪಟ್ಟ ಪರಿಶ್ರಮವೆಲ್ಲ ನಿಮ್ಮ ತಂದೆಯವರ ಪಾಲಿಗೆ ಮೀಸಲಾಗಿರ್ತೀನಿ. ಪ್ರಕಾಶ್ನ ಭೇಟಿಯಾಗೋದು ಬೇಡ, ನೇರವಾಗಿ ನಿಮ್ಮ ಊರಿಗೆ ಹೋಗೋಣ. ನಿಮ್ಮ ಅವರು ಬಂದಾರ ಖಾನಾವಳಿ ಮಾಲಕ ದೇವಣ್ಣವರು, ನಿಮ್ಗೆ ನೋಡ್ಬೇಕಂತ ಅರ್ಜೆಂಟ್ ಕಳ್ಸ. ನಿಮ್ಮ ಹೆಸರು ದೇವಣ್ಣವ್ರೆ? ದೇವಣ್ಣವರು. ಹ್ಞೂ, ಅಡ್ಡಿಲ್ಲ ನಾ ಕಳಿಸ್ತೇನ್ರಿ. ಒಟ್ಟ ಬಾಯ್ ಮಾಡ್ಬಿಡ್ರಿ. ಯಾಕೆ ಹೇಳ್ತೇನಂದ್ರ ಒಳಗೆ ಪೇಷಂಟ್ ಇರ್ತಾವ, ಪಾಪ ಪ್ರೆಗ್ನೆಂಟ್ ಆಗಿದ್ದು, ಡೆಲಿವರಿ ಆಗಿದ್ದು, 1 ತಿಂಗಳ ಮ್ಯಾಗ ಬಂದ್ಬಿಡ್ತಾವ ಪಾಪ ಬಿಡಾಕ. ಅದಕ್ಕೆ ಒಟ್ಟ ಬಾಯ್ ಮಾಡ್ಬೇಡ್ರಿ. ನಾ ಹೇಳೋದು ತಲೆ ಇಟ್ಟವ್ರಿ, ಒಟ್ಟ ಬಾಯ್ ಮಾಡ್ಬೇಡ್ರಿ. ನಾ ಹೇಳ್ತಿರ್ತೇನ್ರಿ. ಖಾನಾವಳಿ ಮಾಲಕ ದೇವಣ್ಣ. ದೇವಣ್ಣವರು ದೇವಣ್ಣ ನೆನಪು ಪಡಿತಾರ. ಬಂದು 15 ದಿವಸ ಆತಂತ. ಮತ್ ಮನೆ ಕಡೆ ಬಂದು ಹೋಗ್ಬಾರ್ದು. ಪೇಷಂಟ್ 15 ದಿವಸ ಹೊರಗಡೆ ಹೋಗಿಲ್ಲ. ನೀನು ನಾನೇ ಪ್ರಕೃತಿ ಭಾಳ ಗಟ್ಟಿ ಐತಿ. 2 ಸಲ ಹೋಗ್ಲಿಕ್ಕಂದ್ರೆ ಆರಾಮ ಅನ್ಸುದು. ಹೊರಗೆ ಹೋಗಿಲ್ಲ. ಏನ್ ಮಾಡ್ತಾ ನೀವು ಬಂದಿಯನ್ನು ಖುಷಿ ಒಳಗೆ ನನ್ನ ಮಗಳು ನಿನ್ನ ಸಲುವಾಗಿ ಇಡ್ಲಿ ಮಾಡೋದೇನು, ಪಟ್ಟು ಮಾಡೋದೇನು, ದೋಸೆ ಮಾಡೋದೇನು, ಪಟ್ಟು ಮಾಡೋದೇನು ಹಾಗೆ ನೋಡಿ ನನ್ನ ಆರಾಮ್ 4 ತಾಸು ನಿದ್ದೆ ಹೊಡಿ. ನೀವು ಅದರಾಗೈತಿ. ಮತ್ತೇನು ಒಳಗೆ ಕಳಿಸ್ಬೇಕಾರೆ ಏನು ಬಡ್ದು ಕಳಿಸ್ಬೇಕು? ಏನಾರ ಬಡ್ರಿ, ಒಟ್ಟ ಅದನ್ನ ಬಡಿಬೇಡ್ರಿ. ನೋಡಿ, ಏನೋ ನಾವು ಸ್ವಲ್ಪ ನಾವಳ್ಯ ಮಾತಾಡಕತ್ತೀವಿ. ಅದನ್ನ ಬಿಟ್ಟಿದ್ದು ಒಟ್ಟ ಬಡಿಬೇಡ್ರಿ. ಅದು ಇಲ್ಲ ಬಾಯ್ ಮಾಡ್ಬೇಡ್ರಿ. ಇಲ್ಲ, ತುಂಬ ಗರ್ಭಿಣಿ ಇರೋದ್ರ ಒಳಗ ಒಟ್ಟ ಬಾಯ್ ಮಾಡ್ಬೇಡ್ರಿ. ನನ್ನ ಮಗ ಹುಚ್ಚೂರು ಆಸ್ಪತ್ರೆಯಿಂದ ಬಂದ. ಮೆದುಳು ಕೆಟ್ಟಿದ್ದು ಸ್ವಲ್ಪ ರಿಪೇರಿ ಆದಾಗ ಚಲೋ ಕೆಲಸ ಮಾಡಿದ್ರು. ನೀವು ಹೊರದು ಅಂದ್ರೆ ಇವ್ನ ಹಾಕೊಂಡು ಅಡ್ಡಾಡಿ ಬರ್ತೀರಿ. ಇದಕ್ಕೆ ಹೋಗ್ಬೇಕಾದ್ರೆ ಇವ್ನ ಹಾಕೊಂಡು ಹೋಗೋದು, ಮನ್ಯಾಗ ಅಡ್ಡಾಡ್ಬೇಕಾದ್ರೆ ಇವ್ನ ಹಾಕೊಂಡು ಅಡ್ಡಾಡ. ನಾಳೆ ಉದ್ರಿ ಹೇಳಂಗೆ ನಮಗೆ ಇವತ್ತ ಬೇಕಾ? ಯಾಕ ಅವ್ನ ಜೋಡಿ ಹಾಕ್ತೀವಿ? ಏನಿಲ್ಲ ಯಾರ ಮೇಲೆ ಏನಿಲ್ಲ, ಸರಳ ರೊಕ್ಕ ಕೊಡ್ಬೇಕು, ಕೊಡ್ತೀವಿ. ಇವರು ನಮ್ಮ ದೂರ ಸಂಬಂಧಿಕರು. ಸ್ವಲ್ಪ BP ಲೋ ಆಗಿದೆ, ಚೆಕ್ ಮಾಡಿ ಕಳಿಸು. ನಾ ಜಗದೀಶ್ ಅಣ್ಣರ ಮನೆಗೆ ಹೋಗ್ತೀನಿ. ಓಕೆ ಸರ್.